ಅದು ಹೇಗೆ ಸಾಧ್ಯ ಮಾವ? ಏಕೆ ಸಾಧ್ಯವಿಲ್ಲ ದುಶ್ಯಾಸನ? ದುರ್ಯೋಧನ ಆ ಶೃಂಗಾರಮಯವಾದ ವಜ್ರ ವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವ ಆ ಇಂದ್ರಪ್ರಸ್ಥಪುರದಿಂದಲ್ಲವೇ ಆ ಭೀಮ ದ್ರೌಪದಿಯರು ನಿನ್ನನ್ನು ನೋಡಿ ನಕ್ಕು ಅಣಕಿಸಿದ್ದು? ಹೌದು ಮಾವ. ಆ ಇಂದ್ರಪ್ರಸ್ಥಪುರವನ್ನೇ ನಮ್ಮ ಕೈವಶ ಮಾಡಿಕೊಂಡರೆ ಅದು ಹೇಗೆ ಸಾಧ್ಯ ಮಾವ? ಅದು ಹೇಗೆ ಸಾಧ್ಯ? ದುರ್ಯೋಧನ, ಏನಿವು? ಪಗಡೆಯ ದಾಳಗಳು. ಹೌದು ದುರ್ಯೋಧನ, ಪಗಡೆಯ ದಾಳಗಳೇ. ಆದರೆ ಇವು ಸಾಮಾನ್ಯ ದಾಳಗಳಲ್ಲ. ಈ ಶಕುನಿಯ ಸಂಕಲ್ಪವನ್ನೇ ಈಡೇರಿಸಿಬಿಡಬಲ್ಲ ಸಂಪ್ರೀತ ದಾಳಗಳು. ಇವುಗಳ ಸಹಾಯದಿಂದ ನಿನ್ನ ಸೇಡನ್ನು ತೀರಿಸಿಕೊಳ್ಳಬಹುದು. ಅದು ಅಲ್ಲದೆ ಆ ಪಾಂಡವರಿಗೆ ಈ ರಾಜ್ಯದಲ್ಲಿ ಸೂಜಿಯ ಮನೆಯಷ್ಟು ಜಾಗವು ಸಿಗದಂತೆ ಸೋಲಿಸಿ ಬಿಡಬಲ್ಲೆ. ದುರ್ಯೋಧನ, ನೀನು ಪರೀಕ್ಷಿಸುವುದೇ ಆದರೆ ಹೇಳಯ್ಯ, ಹೇಳು, ನಿನಗೆಷ್ಟು ಸಂಖ್ಯೆ ಬೇಕು? ಇಲ್ಲೇ ಪ್ರತ್ಯಕ್ಷವಾಗಿ ಪರೀಕ್ಷಿಸಿ ನೋಡು. ಏನು ಪರೀಕ್ಷೆಯೇ? ಹೌದು ದುರ್ಯೋಧನ. ಸರಿ, ಹಾಗಾದರೆ ನಾನು ಗೆಲ್ಲುವಂತೆ ಇದ್ದರೆ 6-3 ಹಾಕು ನೋಡೋಣ. ದುರ್ಯೋಧನ, ಈ ಶಕುನಿಯ ಮನದಲ್ಲಿದ್ದ ಸಂಖ್ಯೆಯನ್ನೇ ಹೇಳಿರುವೆ, 6-3. ಈ ಶಕುನಿಯ ಸಂಕಲ್ಪವನ್ನೇ ಈಡೇರಿಸಿ ಬಿಡಬಲ್ಲ ಸಂಪ್ರೀತ ಭೂತದಾಳಗಳೇ, ನಿಮ್ಮಗಳ ಸಹಾಯ ನನಗೀಗ ಅತ್ಯಗತ್ಯ. ಕೆಲೈ ದಾಳಗಳೇ, ಸುಯೋಧನ ಸಾರ್ವಭೌಮನು ಗೆಲ್ಲುವಂತಿದ್ದರೆ 6-3. ಜನಕ, ತೆಗೆದುಕೋ ದುರ್ಯೋಧನ, ನೀನೆ ನಿನ್ನ ಕೈಯಾರೆ ಬಿಡು. ನೋಡಿದೆಯಾ ದುರ್ಯೋಧನ ಈ ನಿನ್ನ ಮಾವನ ಕೈ ಚಳಕವನ್ನು? ಭಲೆ ಭಲೆ ಮಾವ, ನಿನ್ನ ಕೈ ಚಳಕ ಮೋಘವಾದದ್ದು ಮಾವ. ಅದು ಸರಿ, ಆದರೆ ಆ ಪಾಂಡವರನ್ನು ಕರೆಸುವುದು ಹೇಗೆ? ದುರ್ಯೋಧನ, ನಿಮ್ಮ ತಂದೆಯವರನ್ನು ಕಂಡರೆ ಆ ಪಾಂಡವರಿಗೆ ಪಂಚಪ್ರಾಣ. ಅದರಲ್ಲಿಯೂ ವಿದುರನ ಮೇಲೆ ಬಹಳ ನಂಬಿಕೆ. ನಿಮ್ಮ ತಂದೆಯವರಿಗೆ ತಿಳಿಸಿ ವಿದುರನನ್ನು ಪಾಂಡವರ ಬಳಿಗೆ ಕಳಿಸಿದರೆ ಅವರ ಮಾತಿಗೆ ತಪ್ಪದೆ ಪಾಂಡವರು ಇಲ್ಲಿಗೆ ಬಂದೇ ಬರುವರು. ಮಾವ, ತಂದೆಯವರಿಗೆ ಪಾಂಡವರನ್ನು ಕಂಡರೆ ಪಂಚಪ್ರಾಣ. ಅವರನ್ನು ಕರೆಸುವುದು ಸಾಧ್ಯವೇ? ಸಾಧ್ಯವಾಗುವಂತೆ ನಟಿಸಬೇಕಯ್ಯ, ನಟಿಸಬೇಕು. ನಟಿಸಿ ಕರೆಸಬೇಕು. ನಟಿಸುತ್ತೇನೆ, ನಟಿಸುತ್ತೇನೆ, ನಟಿಸಿ ನಾಳೆ ಪಾಂಡವರನ್ನು ಇಲ್ಲಿಗೆ ಕರೆಸುತ್ತೇನೆ. ಅಂದ ಮೇಲೆ ಪಾಂಡವರು ಇಲ್ಲಿಗೆ ಬಂದೇ ಬರುವರು. ಬಂದ ಮೇಲೆ ಆಟ ಆಡಿಯೇ ಆಡುವರು. ಆಟವಾಡಿದ ಮೇಲೆ ಸೋತೇ ಸೋಲುವರು. ಸೋತ ಮೇಲೆ ಆ ಪಾಂಡವರ ಗತಿ ಅದು